ಸ್ನೇಹಿತರೆ, ನಮಸ್ಕಾರ. ಈಗೊಂದು ಕ್ಲಾರಿಟಿ ಸಿಕ್ಕಿದೆ. ಸೊ ದಯವಿಟ್ಟು ಒಬ್ಬ ವ್ಯಕ್ತಿಯನ್ನ ವಹಿಸ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಒಂದು ಕ್ಲಾರಿಟಿ ಬೇಕಿತ್ತು, ಕ್ಲಾರಿಟಿ ಕೊಟ್ಟಿದ್ದಾರೆ ಉಪೇಂದ್ರ ಅವರು. ಯಾವುದೇ ಒಂದು ಪಕ್ಷವನ್ನು ನಾನು ಬೆಂಬಲಿಸ್ಕೊಳ್ಳಲ್ಲ, ಯಾವುದೇ ಒಂದು ಪಕ್ಷಕ್ಕೆ ನನ್ನ ಬೆಂಬಲ ಇಲ್ಲ. ಸ್ವತಂತ್ರವಾದ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಮಾಡಿ. ಸ್ನೇಹಿತರೆ, ನಮಸ್ಕಾರ. ಈಗೊಂದು ಕ್ಲಾರಿಟಿ ಸಿಕ್ಕಿದೆ. ಸೊ ದಯವಿಟ್ಟು ಒಬ್ಬ ವ್ಯಕ್ತಿಯನ್ನ ವಹಿಸ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಒಂದು ಕ್ಲಾರಿಟಿ ಬೇಕಿತ್ತು, ಕ್ಲಾರಿಟಿ ಕೊಟ್ಟಿದ್ದಾರೆ ಉಪೇಂದ್ರ ಅವರು. ಯಾವುದೇ ಒಂದು ಪಕ್ಷವನ್ನು ನಾನು ಬೆಂಬಲಿಸ್ಕೊಳ್ಳಲ್ಲ, ಯಾವುದೇ ಒಂದು ಪಕ್ಷಕ್ಕೆ ನನ್ನ ಬೆಂಬಲ ಇಲ್ಲ. ಸ್ವತಂತ್ರವಾದ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಮಾಡಿರ್ತಕ್ಕಂಥ ಒಂದು ಪಕ್ಷ ಪ್ರಜಾಕೀಯ ಅಂತ ಹೇಳಿ ಅವರೇ ಇವತ್ತು ಒಂದು ಮಾತು ಹೇಳಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅವರದ್ದು ಒಂದು ಇಂಟರ್ವ್ಯೂ ನೋಡಬೇಕಾದ್ರೆ ನನಗೆ ಸ್ಪಷ್ಟವಾಗಿ ಗೋಚರ ಆಯಿತು. ಯಾರೋ ಒಬ್ಬ ಮಾಧ್ಯಮ ಮಿತ್ರರು ಕೇಳಿದ್ರು ಅವ್ರನ್ನ, ಧ್ವಜದ ಬಗ್ಗೆ ನಮ್ಮ ವಿಚಾರ ಹೇಳಿ ಅಂತ ತಂದಾಗ, ಧ್ವಜ ನಮ್ಮದು, ಕನ್ನಡ, ಕರ್ನಾಟಕ, ಕನ್ನಡಿಗರ ವಿಚಾರಕ್ಕೋಸ್ಕರವಾಗಿ ಈ ಒಂದು ಪಕ್ಷವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಹೇಳಿದರು. ಉಪೇಂದ್ರ ಅವರೇ, ನೀವೇನು ಸೂಪರ್ ಚಿತ್ರದಲ್ಲಿ ತೋರಿಸಿದ್ರಿ ಭಾರತ ಆಗಿರಬೇಕು ಹೀಗಿರಬೇಕು ಅಂತ, ಭಾರತವನ್ನು ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ದಯವಿಟ್ಟು ನೀವು ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ದಯವಿಟ್ಟು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡೋಣ. ಕೆಲವರು ಹೇಳ್ತಾರೆ ನಾವು BJP ಮುಕ್ತ ಕರ್ನಾಟಕವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಾವು ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾರೊಬ್ಬರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀವಿ, ಸಮಸ್ಯೆ ಮುಕ್ತ ಕರ್ನಾಟಕ ಮಾಡ್ತೀವಿ, ಪರಭಾಷೆ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತಂತ ಯಾರೋ ಭಯ ಬಿಡಲಿಲ್ಲ. ಅದೇ ತುಂಬ ಬೇಸರ ಆಗಿದ್ದು ನಮಗೆ. ಸೊ ದಯವಿಟ್ಟು ಎಲ್ರಿಗೂ ಆಸೆ ಇದೆ, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಪ್ರಾಮಾಣಿಕರು ಅಂತ ಹೇಳ್ತಾರೆ. ಹಂಗಾರೆ ಪ್ರಾಮಾಣಿಕರು ಎಲ್ಲರೂ ಸೇರ್ಕೊಂಡು ಒಂದು ಪಕ್ಷ ಮಾಡಿ, ನಿಜಕ್ಕೂ ಪ್ರಾಮಾಣಿಕರೇ ಆಗಿದ್ದಾರೆ, ಪ್ರಾಮಾಣಿಕರು ಎಲ್ಲರೂ ಸೇರಿ ಒಂದು ಪಕ್ಷ ಮಾಡಿ. ದಯವಿಟ್ಟು ನಿಜಕ್ಕೂ ಕಳಕಳಿ. ಇಲ್ಲಿ ಒಂದು ಯಾವತ್ತು ಸಮಾಜದಲ್ಲಿ ಜನರಲ್ಲಿ ಇವತ್ತು ಸಮಸ್ಯೆಗಳು ಕಡಿಮೆ ಆಗಬೇಕು, ಜನರಲ್ಲಿ ಒಂದು ನಿಜವಾದ ನಂಬಿಕೆ ಹುಟ್ಟಬೇಕು ಅಂತಂದ್ರೆ ಅಧಿಕಾರಿಗಳಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಯಾರೇ ಆಗಲಿ, ಜನನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಯಾವತ್ತು ಹಣದ ಮೋಹವನ್ನು ಬಿಡ್ತಾರೆ, ಯಾವತ್ತು ಅಧಿಕಾರದ ಮೋಹವನ್ನು ಬಿಡ್ತಾರೆ, ಯಾವತ್ತು ನಾನು ಅಂತಕ್ಕಂಥದ್ದನ್ನು ಬಿಡ್ತಾರೆ. ನಾನು ಹುಟ್ಟಿರೋದೇ, ನಾನು ಈ ಒಂದು ರಾಜಕೀಯಕ್ಕೆ ಬಂದಿರೋದೇ ಜನರ ಸೇವೆಗೋಸ್ಕರವಾಗಿ ಅಂತಕ್ಕಂಥ ಮನೋಭಾವನೆ ಯಾವತ್ತು ಅನ್ಕೋತಾರೆ ಅವತ್ತು ಮಾತ್ರ ರಾಜಕೀಯ ಅಥವಾ ಜನರ ಸಮಸ್ಯೆಗಳು ಸಾಲ್ವ್ ಆಗ್ತಕ್ಕಂಥದ್ದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಆಗೋದಿಲ್ಲ. ನಾವೆಲ್ಲರಿಗೂ ಅನ್ಸುತ್ತೆ ನಾವು ಏನಾದರೂ ಒಂದು ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೊಸ ರಾಜ್ಯವನ್ನು ಉದಯ ಮಾಡಬೇಕು, ಕರ್ನಾಟಕವನ್ನು ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು, ನಮ್ಮದೇ ಆದಂಥ ಒಂದು ವಿಶೇಷವಾದ ರಾಜ್ಯ, ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ರಾಜ್ಯವನ್ನ ನಾವು ಕಟ್ಟಬೇಕು ಅಂತ ಎಲ್ರಿಗೂ ಆಸೆ. ಆದರೆ ಒಬ್ಬ ವಿಭಿನ್ನವಾದಂಥ ಒಂದು ಯೋಚನೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ವ್ಯಕ್ತಿ ಏನಾದರೂ ಒಂದು ಮಾಡ್ಕೊಂಡು ಬರ್ತಾನೆ ಅಂದರೆ ಬೆಂಬಲ ಕೊಡೋದಕ್ಕೆ ನಾವು ರೆಡಿ ಇಲ್ಲ. ಇಷ್ಟು ದಿನ ಸಾಕು ಸ್ನೇಹಿತರ, ನಾವು ಹೇಳ್ತಕ್ಕಂಥದ್ದು ಇಷ್ಟು ದಿನ ನಾವೆಲ್ಲರೂ ಮಾಡಿದ್ದು, ಬಸ್ ಯಾವ ಕಡೆ ಹೊರಡುತ್ತೆ ಆ ಕಡೆ ಹತ್ಬಿಟ್ಟು ಆ ಕಡೆ ಹೊರಡೋದು. ಈ ಕಡೆ ಒಂದು 100 ಬಸ್ ಹೋಗ್ತಾ ಇದೆ ಅಂತ ಒಂದು ಸಮಾವೇಶ ಹತ್ತಿ ಬಸ್ನ ಅಂತಂದ್ರೆ ನನ್ನ ಜನಕ್ಕೆ ಏನು ಗೊತ್ತಿಲ್ಲ, ಬಸ್ ಹತ್ತುತ್ತಾರೆ, ಈ ಕಡೆ ಹೋಗ್ತಾರೆ, ಇದು ಬಿಡಿ ಮುಗೀತು, ಪುನಃ ಬುಕ್ ಮಾಡಿ ಇನ್ನೊಂದು 300 ಬಸ್ಸು. ಈ ಕಡೆ ಒಂದು ಸಮಾವೇಶ ನಡೀತಾ ಇದೆ ಅಂತಲ್ಲ, ನಡ್ರಿ ಎಲ್ಲ ಹತ್ತಿ ಬಸ್ ಹತ್ತಿ ಅಂತಂದ್ರೆ ಪಾಪ ಜನರು ಗೊತ್ತಿಲ್ಲ, ಬಸ್ ಹತ್ಕೊಂಡು ಈ ಕಡೆ ಹೋಗ್ತಾ ಇದ್ದು. ದಯವಿಟ್ಟು ಹೊಸ ಆಲೋಚನೆಗಳು ದಯವಿಟ್ಟು ಯೋಚನೆ ಮಾಡಿ. ಇಷ್ಟು ವರ್ಷ ನಾವು ನೀವೆಲ್ಲರೂ ಬದುಕಿದೀವಿ, ಇಷ್ಟು ವರ್ಷ ನಾವು ನೀವೆಲ್ಲರೂ ಓಟ್ ಹಾಕೊಂಡೇ ಬಂದಿದ್ದೀವಿ. ನಮ್ಮಲ್ಲಿ ಒಂದು ಸಣ್ಣ ಪ್ರಶ್ನೆಯನ್ನು ಹಾಕೊಳ್ಳೋಣ ನಾವೆಲ್ಲರೂ. ಇದುವರೆಗೆ ನಮ್ಮ ಯಾವ ಸಮಸ್ಯೆಗಳು ಇವತ್ತು ಕಡಿಮೆ ಆಗಿದೆ ಇರ್ತಕ್ಕಂಥದ್ದು ದಯವಿಟ್ಟು ಯೋಚನೆ ಮಾಡಿ ಸ್ನೇಹಿತರೆ. ಒಂದು ದೊಡ್ಡ ಮನೆ ಒಳಗಡೆ ನೀರು ಬರಬಾರ್ದು ಅಂತಂದ್ರೆ ನಾವು ಉಯ್ತಕ್ಕಂಥ ಮಳೆನ ತಡೆಯೋಕ್ಕಾಗಲ್ಲ, ಆದರೆ ಮನೆ ಒಳಗಡೆ ಇರ್ತಕ್ಕಂಥ ತೂತನ್ನ ನಾವು ಮುಚ್ಚಿಕೊಂಡ್ರೆ ಖಂಡಿತವಲ್ಲ ಒಳಗಡೆ ನೀರು ಬರೋದಿಲ್ಲ. ಹಾಗಾಗಿ ನಾ ಹೇಳ್ತಕ್ಕಂಥ ದೊಡ್ಡ ಸಮಸ್ಯೆಗಳನ್ನ ನಾವು ಈಗ ಮಾಡಿದೀವಿ ಅಂತಂತ ಎಲ್ಲರೂ ಹೇಳ್ತಾರೆ. ಆದರೆ ನಿಜವಾದ ಜನಗಳ ಸಮಸ್ಯೆ ಇರ್ತಕ್ಕಂಥದ್ದು ಅವರ ಹತ್ರ ಹೋದಾಗಲೇ ಗೊತ್ತಾಗೋದು, ಅವರ ಬುಡಕ್ಕೆ ಹೋಗಿ ನಾವು ನಿಜಕ್ಕೂ ಚೆಕ್ ಮಾಡಿದಾಗಲೇ ಗೊತ್ತಾಗೋದು ನಿಜವಾದ ಸಮಸ್ಯೆಗಳು ಎಲ್ಲಿದೆ ಅಂತ ಹೇಳಿ. ಸ್ನೇಹಿತರೆ, ಯುವಕರೇ, ಇನ್ನು ಮುಂದೆ ದಯವಿಟ್ಟು ಗುಲಾಮಗಿರಿಯನ್ನು ಬಿಡೋಣ, ವ್ಯಕ್ತಿ ಪೂಜೆಯನ್ನು ಬಿಡೋಣ. ಇವತ್ತು ದೇಶದ ಎಲ್ಲ ರಾಜ್ಯಗಳು ಇವತ್ತು ಯಾವುದೇ ಸಂಪನ್ಮೂಲಗಳು ಅತಿ ಹೆಚ್ಚಾಗಿ ಇಲ್ಲ ಅಂತಂದ್ರೆ ಪ್ರಗತಿಯತ್ತ ಮುನ್ನುಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಎಲ್ಲ ಇದೆ. ದೇಶದಲ್ಲೇ, ಇಡೀ ದೇಶದಲ್ಲಿ ಸಮೃದ್ಧ ಕರ್ನಾಟಕ ನಮ್ಮದು. ಬಹಳ ಖುಷಿ ಆಗ್ತಕ್ಕಂಥ ಒಂದು ವಿಚಾರ ಇದು ಸ್ನೇಹಿತರೆ. ಎಲ್ಲ ಇದ್ದುಕೊಂಡು ಇವತ್ತು ನಾವೇ ಕಚ್ಚಾಡ್ಕೊಂಡು ಇವತ್ತು ನಾವಿಲ್ಲಿದ್ದೀವಿ. ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಅತಿ ಹೆಚ್ಚು ಸಂಘಟನೆಗಳು ನಮ್ಮ ರಾಜ್ಯದಲ್ಲಿದೆ. ಇಡೀ ದೇಶದಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಲೀಡರ್ಗಳು ನಮ್ಮಲ್ಲಿದ್ದಾರೆ. ಆದರೆ ಪ್ರಯೋಜನ ಏನು ಬಂತು ನಾವು ಕೇಳ್ತಕ್ಕಂಥದ್ದು?
ಸ್ನೇಹಿತರೆ, ವಿಭಿನ್ನವಾದ ಯೋಚನೆ ಮಾಡೋಣ. ದಯವಿಟ್ಟು ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ವ್ಯಕ್ತಿ ಪೂಜೆ ಮಾಡೋದನ್ನು ಬಿಡೋಣ. ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಒಬ್ಬ ಜನನಾಯಕರಾಗಿರಲಿ, ದಯವಿಟ್ಟು ಜನರ ಸಮಸ್ಯೆ, ಜನರಿಗೋಸ್ಕರ ನಾನು ಇದೀನಿ ಅಂತಕ್ಕಂಥ ಯೋಚನೆ ಮಾಡ್ಕೊಂಡು ಬರ್ತಕ್ಕಂಥವ್ರಿಗೆ ದಯವಿಟ್ಟು ಬೆಂಬಲ ಕೊಡೋಣ. ನಾನು ಹೇಳ್ತಕ್ಕಂಥದ್ದು ಬೆಂಬಲ ಕೊಡೋಕ್ಕಾಗಿಲ್ಲವಲ್ವ ಅವರ ಯೋಚನೆಗೆ, ದಯವಿಟ್ಟು ಅವ್ರನ್ನ ಡಿಸ್ಕರೇಜ್ ಮಾಡಕ್ಕೆ ಹೋಗ್ಬೇಡಿ, ದಯವಿಟ್ಟು ಅವ್ರನ್ನ ಅಳಿಸಬೇಡಿ, ಸುಮ್ಮನೆ ಇದ್ಬಿಡಿ. ದಯವಿಟ್ಟು ನಾವು ಹೇಳ್ತಕ್ಕಂಥದ್ದು ಎಷ್ಟಿದಿನ ಅಂತ ಹೀಗೆ ಇರೋಣ. ಎಲ್ಲರೂ ಹೇಳ್ತಕ್ಕಂಥದ್ದು ಇಷ್ಟೇ. ನಾವು ಇವತ್ತು ಉಪೇಂದ್ರ ಅವ್ರದ್ದು ಒಂದು ಮಾತು ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂತಂದ್ರೆ, ನಾನು ನಿಜಕ್ಕೂ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಉಪೇಂದ್ರ ಅವ್ರಿಗೂ ಸಹ ನಾನು ಹೇಳ್ತದ್ದು ಇಷ್ಟೇ, ನಾಳೆ ದಿನ ಬಂದು ನೀವು ಹಳೆ ಕಾಲದ ಹಳೆ ರಾಜಕೀಯ ಪಕ್ಷಗಳ ತರನೇ ಹಳೆ ರಾಜಕೀಯನ ನೀವು ಪುನರಾರಂಭನೆ ಮಾಡಿದ್ರಿ ಅಂತಂದ್ರೆ ನಮ್ಮ ಅಭಿಮಾನ ನಿಮ್ಮ ಸಿನಿಮಾಕ್ಕಷ್ಟೇ ಸೀಮಿತ ಆಗತ್ತೆ ಹೊರತು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ನೀವು ಬೆಳೆಯೋದಕ್ಕೆ ಆಗಲ್ಲ. ನಿಮ್ಮ ಯೋಚನೆಗಳು ಇವತ್ತೇನು ನೀವೊಂದು 13 ನಿಮಿಷದ ಆಡಿಯೋದಲ್ಲಿ ನೀವು ಮಾತಾಡಿದಿರ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಕರ್ನಾಟಕದ ಜನತೆ ಮುಂದೆ ನೀವೇನು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದೀರಾ, ಆ ಹೇಳಿಕೆಗಳು ನಿಜಕ್ಕೂ ರೆಕಾರ್ಡ್ ಆಗಿರ್ತದೆ. ಪ್ರತಿಯೊಬ್ಬರ ಮೊಬೈಲಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಆ ಒಂದು ಕ್ಲಿಪ್ಪಿಂಗ್ ಯಾವತ್ತು ಇಟ್ಕೊಂಡಿರ್ತೀವಿ. ಇರೋ ತನಕ ನಾವು ಅದನ್ನ ನಿಮ್ಮ ಮುಂದೆ ಪ್ಲೇ ಮಾಡಿ ತೋರಿಸ್ತೀವಿ. ಸಿನಿಮಾದಲ್ಲಿ ನಿಮಗೆ ಆಕ್ಷನ್ ಕಟ್ ಹೇಳ್ತೀರಾ, ಇನ್ನೊಬ್ಬರಿಗೆ ಆಕ್ಷನ್ ಕಟ್ ಹೇಳಿ ಇಡೀ ಸಿನಿಮಾದಲ್ಲಿ ಆ ತರ ಈ ತರ ಅಂತ ಹೇಳಿ ತೋರಿಸ್ತೀರಾ. ಆದರೆ ನಿಜ ಜೀವನದಲ್ಲಿ ನಿಮಗೆ ಆಕ್ಷನ್ ಕಟ್ ಹೇಳ್ತಾರೆ ಸಾಕಷ್ಟು ಜನ. ಅದನ್ನೆಲ್ಲ ಬಿಟ್ಟು ಡೈರೆಕ್ಟ್ರು ಅಂತಂದ್ರೆ ಫಿಲ್ಮ್ ನಿರ್ದೇಶನದಲ್ಲಿ ಯಾವ ರೀತಿ ನೀವು ಡೈರೆಕ್ಟರ್ ಆಗಿದ್ರು ಗೊತ್ತಿಲ್ಲ, ಆದರೆ ನಿಜ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ನಿರ್ದೇಶನ ಇಲ್ಲಿ ರೀಟೇಕ್ ಇರೋದಿಲ್ಲ. ಒಂದ್ಸತಿ ತಗೊಂಡ್ರೆ ಯಾವುದೇ ಕಾರಣಕ್ಕೆ ಸಿನಿಮಾದಲ್ಲಿ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ರೀಟೇಕ್ ತಗೋಬಹುದು, ಬಟ್ ಇಲ್ಲಿ ಆ ಥರ ರೀಟೇಕ್ ತಗೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಲಕ್ಷಾಂತರ ಜನ, ಸಾವಿರಾರು ಜನ ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು, ನೀರಿನ ಸಮಸ್ಯೆ, ನಾನು ಆಲ್ರೆಡಿ ಹೇಳ್ದಂಗೆ ಕರೆಂಟ್ ಸಮಸ್ಯೆ, ವಿದ್ಯಾರ್ಥಿಗಳ ನಿಜಕ್ಕೂ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಮೂಲಭೂತ ಸಮಸ್ಯೆಗಳಾಗಿರ್ಬೋದು, ನಮ್ಮ ರೈತರ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಬಹಳಷ್ಟು ಸಣ್ಣ ಸಣ್ಣ ಸಮಸ್ಯೆಗಳು ಇವತ್ತು ಇನ್ನೂ ಹಾಗೆ ಉಳಿದಿದೆ. 50 ವರ್ಷ 60 ವರ್ಷ ಆಯಿತು ನಮ್ಮ ನಾಡು ಉದಯ ಆಗಿ, ಇನ್ನೂ ಅದೇ ಸಮಸ್ಯೆಲೇ ನೀವೆಲ್ಲರೂ ಇವತ್ತು ಬದುಕ್ತಾ ಇದೀವಿ ಅಂತಂದ್ರೆ ಕಾರಣ ಏನು? ಒಂದ್ಸತಿ ಯೋಚನೆ ಮಾಡಿ ನೋಡೋಣ. ಇಷ್ಟು ವರ್ಷ ನಾವು ಓಟ್ ಹಾಕೊಂಡೇ ಬಂದಿದ್ದೀವಿ ಸ್ನೇಹಿತರ. ನಾವು ಹೇಳ್ತಕ್ಕಂಥದ್ದು ನಮ್ಮಲ್ಲಿ ನಾವು ಒಬ್ಬೊಬ್ಬ ಸಣ್ಣದಾಗಿ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಆಗಿದೆಯಾ ಇವತ್ತು ನಮ್ಮ ಹಳ್ಳಿ ಜನದಲ್ಲಿ, ಅಥವಾ ಇವತ್ತು ಯಾವ ರೀತಿಯಾಗಿ ಇವತ್ತು ನಡ್ಕೊ ಬಂದಿದೆ ಕರ್ನಾಟಕ ಅನ್ನೋದನ್ನ ಮರೆತು ಇನ್ನು ಮುಂದೆ ವಿಭಿನ್ನವಾದ ಯೋಚನೆ, ಯಾರೆಲ್ಲ ಕರ್ನಾಟಕದಲ್ಲಿ ನಾವು ಪ್ರಮಾಣಿಕರು ಅಂತ ಹೇಳ್ತೀರಾ, ದಯವಿಟ್ಟು ನಿಮ್ಮ ನಿಸ್ವಾರ್ಥತೆಯನ್ನು ಬಿಟ್ಟು ಬನ್ನಿ, ನಿಂತ್ಕೊಳ್ಳಿ. ಈ ಉಪೇಂದ್ರ ಒಬ್ಬರೇ ಅಂತಂತಲ್ಲ, ಉಪೇಂದ್ರ ತರಹ ಯೋಚನೆ ಮಾಡ್ತಕ್ಕಂಥ ಕರ್ನಾಟಕದ ಯಾವುದೇ ಪಕ್ಷದವರು ಬಂದರೂ ಸಹ ಅವರಿಗೆ ನಾವು ಕರ್ನಾಟಕದವರು ಎಲ್ಲರೂ ಸೇರಿ ಬೆಂಬಲ ಕೊಡೋಣ. ಒಂದು ಹೊಸ ಆಲೋಚನೆ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿ ರಾಜ್ಯವನ್ನು ಮಾಡೋದಕ್ಕೆ ಸ್ನೇಹಿತರೆ ನೀವೆಲ್ಲರೂ ಒಗ್ಗಟ್ಟಾಗೋಣ. ಉಪೇಂದ್ರ ಅವ್ರಿಗೆ ಬೆಂಬಲ ಎಲ್ಲಿವರೆಗೆ ಅಂತಂದ್ರೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು, ನಾಡು ಇಲ್ಲಿ ಜಾತಿ ಭೇದ ಧರ್ಮ ಎಲ್ಲ ಬಿಟ್ಟು ಇವತ್ತು ಹೊರ ರಾಜ್ಯದಿಂದ ಬಂದು ಇಲ್ಲಿರ್ತಕ್ಕಂಥವ್ರಿಗೆ ಕೆಲವರು ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಹೊರ ರಾಜ್ಯದಿಂದ ಬಂದಿರೋರ್ಗೋಸ್ಕರ ಬಕೆಟ್ ಹಿಡಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ ಥರ ಕೆಲಸಗಳು ಮಾಡಕ್ ಹೋಗ್ಬೇಡಿ ಸರ್. ಇವತ್ತು ನಾಡು ನುಡಿಯ ವಿಚಾರದಲ್ಲಿ ಹೊರ ರಾಜ್ಯದವ್ರ ಜೊತೆ ಏನಾದರೂ ಸಮಸ್ಯೆಗಳು ಬಂದಾಗ ಯಾವುದೇ ಕಾರಣಕ್ಕೂ ನೀವೆಲ್ಲರೂ ತಲೆ ತಗ್ಸ್ತಕ್ಕಂಥ ವಿಚಾರಗಳನ್ನ ನೀವು ಯಾವತ್ತೂ ತಗೊಳಕ್ ಹೋಗ್ಬೇಡಿ. ದಯವಿಟ್ಟು ಜನರಿಂದ ಸಮಸ್ಯೆಗಳನ್ನ ತಗೊಳ್ಳಿ, ಜನರಿಗೋಸ್ಕರ ಸಮಸ್ಯೆ ಮಾಡಿ. ಇಷ್ಟು ದಿನ ಯಾರೋ ಒಬ್ಬರನ್ನ ಜೈಕಾರ ಅಂತ ಹೇಳಿ ಒತ್ಕೊಂಡು ಮೆರಿತಾ ಇದ್ದೋ, ಆ ಥರ ರಾಜಕಾರಣ ನಮಗೆ ಬೇಡ. ನಿಜವಾದ ಇಷ್ಟೇ ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಮಾಡಿ, ಇಷ್ಟೇ ಕ್ವಾಲಿಫಿಕೇಶನ್ ಮಾಡಿರ್ತಕ್ಕಂಥವ್ನು ಮಾತ್ರ ಎಲೆಕ್ಷನ್ ನಿಲ್ಬೇಕು ಅಂತ ಒಂದು ರೂಲ್ಸ್ ಮಾಡಿ. ದಯವಿಟ್ಟು ನಮ್ಮಂತ ಸಾಮಾನ್ಯ ಜನರು ಬುದ್ಧಿವಂತರಾಗಿ ಯೋಚನೆ ಮಾಡಿ. ಇಷ್ಟು ಜನ ನಾವು ಜಾತಿ ರಾಜಕಾರಣ ಮಾಡೋದು, ಗುಂಪು ರಾಜಕಾರಣ ಮಾಡೋದು, ಏನೇನೋ ಮಾಡೋದು, ಎಲ್ಲಾನು ಮಾಡ್ಕೊ ಬಂದಿದ್ದೀವಿ. ನಾವು ಹೇಳೋದು ಎಲ್ರಿಗೂ ಅವಕಾಶ ಕೊಟ್ಟಿದ್ವಿ. ಇದೊಂದು ವಿಭಿನ್ನವಾದ ಒಂದು ಅವಕಾಶ, ಇದೊಂದು ವಿಭಿನ್ನವಾದ ಯೋಚನೆಗೆ ಒಂದ್ಸತಿ ಅವಕಾಶ ಮಾಡ್ಕೊಡೋಣ ಸ್ನೇಹಿತರೆ. ನಾ ಹೇಳ್ತಕ್ಕಂಥದ್ದು ಬುದ್ಧಿವಂತರು ಯಾರೆಲ್ಲ ನಿಜವಾದ ಎಜುಕೇಶನ್ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ನಿಸ್ವಾರ್ಥತೆಯಿಂದ, ಅಂದ್ರೆ ಯಾವುದೇ ಒಂದು ಆಸೆ ಅಭಿಲಾಷೆಯನ್ನ ಇಟ್ಕೊಳ್ಳದೆ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅನ್ಕೊಂಡು ಯಾರು ಬರ್ತಾರೆ ಅವರಿಗೆ ನಮ್ಮ ಬೆಂಬಲವನ್ನು ಕೊಡೋಣ. ಉಪೇಂದ್ರ ಅವರ ನಿಮ್ಮ ಮಾತಿಗೆ ನೀವು ನಿಜಕ್ಕೂ ಕಟಿಬದ್ಧರಾದರೆ ಮಾತ್ರ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ. ನೀವು ಮತ್ತೆ ಅದೇ ರಾಜಕೀಯ ಪಕ್ಷಗಳ ತರ ಹಳೆಯ ರಾಜಕೀಯ ನಾವು ಜಾತಿ ಧರ್ಮ ಅಂತ ತಂದ್ಕೊಂಡು ಸ್ವಾರ್ಥಕ್ಕಾಗಿ ಇನ್ನೊಂದಕ್ಕೆ ಯಾವುದೇ ಕಾರಣಕ್ಕೂ ನೀವೇನಾದರೂ ಆ ಥರ ಬಳಸ್ಕೊಂಡ್ರಿ ಅಂತಂದ್ರೆ ಆ ದಿನನೇ ಕರ್ನಾಟಕ ನಿಮ್ಮನ್ನ ಮರೆತು ಬಿಡುತ್ತೆ. ಇಲ್ಲಿ ನಮ್ಮ ಉದ್ದೇಶ ಒಂದೇ, ನಮ್ಮ ರೈತರು, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಸಮಸ್ಯೆಗಳು, ನಮ್ಮ ಯುವಕರಿಗಿರ್ತಕ್ಕಂಥ ಕೆಲಸಗಳ ಸಂಬಂಧಪಟ್ಟದಾಗಿರ್ಬೋದು, ಹಳ್ಳಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ರಾಜ್ಯದ ನೀರಾವರಿ ಸಮಸ್ಯೆ ಆಗಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಜನರಿಗೆ ಅವಶ್ಯಕತೆ ಏನಿದೆ ಆ ಅವಶ್ಯಕತೆಗಳನ್ನ ಪೂರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಒಂದು ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ನೀವು ನಿಂತಿದ್ದೀರಾ. ಯಾರೆಲ್ಲ ಕರ್ನಾಟಕದಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ
ಉಪೇಂದ್ರ ಅವರ ಜೊತೆ ಕೈ ಜೋಡಿಸಿ ನಿಜಕ್ಕೂ ನೀವು ಪ್ರಾಮಾಣಿಕರು ಅಂತ ಹೇಳಿ ಬಾಯಲ್ಲಿ ಹೇಳೋದಲ್ಲ, ಅದನ್ನ ಮಾಡಿ ತೋರಿಸಿ ಇಡೀ ಕರ್ನಾಟಕದ ಎಲ್ಲಾ ಜನರು ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಂದು ಸಮೃದ್ಧ ಕರ್ನಾಟಕವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಜೊತೆಗೆ ಏನಾದರೂ ಒಂದು ಮಾಡೋಣ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ, ಇದು ಒಬ್ಬರ ಪರವಾಗಿ ನಾನು ವಹಿಸ್ಕೊಂಡು ಮಾಡ್ತಾ ಇಲ್ಲ. ನಾಡು ನುಡಿ ನೆಲ ಜಲ ಇದು ಪ್ರತಿಯೊಂದು ಜಾತಿಗೂ ಸಂಬಂಧಪಟ್ಟಿದ್ದು, ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಿಗೂ ಸಂಬಂಧಪಟ್ಟಿದ್ದು. ಆ ವಿಚಾರವಾಗಿ ನಾನು ಮಾತಾ ಹೇಳ್ತಾ ಇದ್ದೀನಿ. ಬನ್ನಿ ಪ್ರಾಮಾಣಿಕರೇ, ಜೊತೆಯಾಗಿ ಇಡೀ ದೇಶಕ್ಕೆ ಮಾದರಿಯಾದಂಥ ರಾಜ್ಯ ನಮ್ಮ ಕರ್ನಾಟಕದ ಹಳೇ ಗತ ವೈಭವ ಮತ್ತೆ ಮರುಕಳಿಸುವಂತೆ ಮಾಡೋಣ ಎಲ್ಲಾ ರಂಗದಲ್ಲೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಕನ್ನಡಕ್ಕೆ ಬೆಲೆ, ದೇಶಕ್ಕೆ ತಲೆ. ನಮಸ್ಕಾರ ಸ್ನೇಹಿತರೆ.